ಪ್ರಿಯ ವೀಕ್ಷಕರೇ, ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಿಂದ ತಮಗೆ ಸ್ವಾಗತ ಸುಸ್ವಾಗತ. ವಾರ್ತೆಗಳ ವಿವರ. ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕಿನ ಪಾಳ ಶಾಖೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಯಾಗಿರುವ ಸುನಿಲ್ ಆರ್ ಹೊನ್ನಾವರವರಿಗೆ ಗೋವಾದ ಮಂಡಗಾಂವ್ನಲ್ಲಿ ಇತ್ತೀಚೆಗೆ ಜರುಗಿದ ರಾಷ್ಟ್ರಮಟ್ಟದ ಕನ್ನಡದ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರತಿಷ್ಠ ರಾಷ್ಟ್ರೀಯ ವನ್ಯಜೀವ ರಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ನೆನಪು ಫೌಂಡೇಶನ್ ಕರ್ನಾಟಕ ಹಾಗೂ ಚಿರಾಯು ಕನ್ನಡ ವಾಹಿನಿ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲೆಯ ಸಿದ್ದಾಪುರದ ಸಮಾಜ ಸೇವಾ ಕಾರ್ಯಕರ್ತ ಇಲಿಯಾಸ ಇಬ್ರಾಹಿಂ ಸಾಬ ವಹಿಸಿದ್ದರು. ಪರಮ ಪೂಜ್ಯ ಮಲ್ಲಿಕಾರ್ಜುನ ಮೂರ್ತಿ ಅವರು ಸಾನ್ನಿಧ್ಯದಲ್ಲಿ ಉದ್ಯಮಿಗಳಾದ ಕುಂದಗೋಳದ ವೈಎನ್ ಪಲ್ಲೆದ್ ಹಾಗೂ ರಾಜ್ಯ ವಿವಿಧ ಜಿಲ್ಲೆಗಳ ಗಣ್ಯರು ಸಮ್ಮುಖದಲ್ಲಿ ಸುನಿಲ್ ಹೊನ್ನಾವರವರಿಗೆ ಪ್ರಶಸ್ತಿ ನೀಡಿ ಗೌರವ ಸಮರ್ಪಿಸಲಾಯಿತು. ಸಿದ್ದಾಪುರದ ಶಿಕ್ಷಕಿ ರೀಟಾ ಡಿಸೋಜಾ, ರಾಜೀವ್ ಶಾನ್ಬಾಗ್, ಮೋಹನ್ ಪಟಗಾರ್, ಪ್ರಕಾಶ್ ಮೌರ್ಯ ಸೇರಿದಂತೆ ಇನ್ನು ಹಲವಾರು ಜನರು ಗೋವಾದಲ್ಲಿ ನಡೆದ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರು. ಕುಂದಗೋಳು ಚಿರಾಯು ವಾಹಿನಿಯ ಮಂಜುನಾಥ್ ಶಿವಕ್ಕನವರ ನೇತೃತ್ವದಲ್ಲಿ ಈ ಸಮ್ಮೇಳನ ನಡೆಯಿತು. ಸುನಿಲ್ ಹೊನ್ನಾವರವರು ತಾಲೂಕಿನ ಹುಲೇಕಲ್ ವಲಯ ವಾನಳ್ಳಿಯಲ್ಲಿ 2001ರಿಂದ ಅರಣ್ಯ ರಕ್ಷಕರಾಗಿ ಕರ್ತವ್ಯ ಆರಂಭಿಸಿದ ಇವರು 2012ರಲ್ಲಿ ಬಡ್ತಿ ಹೊಂದಿ ಉಪವಲಯ ಅರಣ್ಯಾಧಿಕಾರಿಯಾಗಿ ಬನವಾಸಿ ವಲಯದ ದಾಸನಕೊಪ್ಪ ಯಕ್ಕಂಬಿ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ 2024ರಿಂದ ಕಾತೂರು ವಲಯದ ಪಾಳ ಶಾಖೆಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಸುಮಾರು ಇದುವರೆಗೂ 3000ಕ್ಕೂ ಹೆಚ್ಚು ವಿವಿಧ ಜಾತಿಯ ಹಾವುಗಳನ್ನು ರಕ್ಷಿಸಿದ್ದಾರೆ. ಇವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ರಾಷ್ಟ್ರೀಯ ವನ್ಯಜೀವಿ ರಕ್ಷಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಎಂದು ಜಿಲ್ಲೆಯ ಕ್ಷತ್ರಿಯ ಮರಾಠಿ ಸಮುದಾಯ ಮುಖಂಡ ಪಾಂಡುರಂಗ ಪಾಟೀಲ್ ತಿಳಿಸಿ, ಇವರಿಗೆ ಈ ಪ್ರಶಸ್ತಿ ಲಭಿಸಿರುವುದಕ್ಕೆ ಬನವಾಸಿ, ದಾಸನಕೊಪ್ಪ, ಮಳಗಿ, ಪಾಳ, ಕಾತೂರು, ಕೋಡಂಬಿ ಭಾಗದ ಸಾರ್ವಜನಿಕರಿಗೆ ಹರ್ಷ ಸಂತೋಷಕ್ಕೆ ಕಾರಣವಾಗಿದೆ. ವರದಿಗಾರರು ಬಸವಂತಪ್ಪ ಆರ್ ಪೂಜಾರ್, ಕೆಜಿ ನ್ಯೂಸ್. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್